ಮಕ್ಕಳೇ, ಎಲ್ಲರಿಗೂ ಕೂಡ ಬೆಳಗಿನ ವಂದನೆಗಳು. ನಾವಿವತ್ತು 10ನೇ ತರಗತಿಯಲ್ಲಿ ಬರ್ತಕ್ಕಂಥ 2ನೇ ಪಾಠವಾಗಿರ್ತಕ್ಕಂಥ ಶಬರಿ ಎಂಬ ಪಾಠದ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಈ ಶಬರಿ ಪಾಠವನ್ನು ಬರೆದಿರ್ತಕ್ಕಂಥ ಕವಿ ಪೂತಿ ನರಸಿಂಹಾಚಾರ, ಪೂತಿನ ಅಂತ ಏನು ಕರಿತೀವಲ್ವ, ಆ ಪೂತಿ ನರಸಿಂಹಾಚಾರ ಅವರು ಈ ಪಾಠವನ್ನು ಬರೆದಿದ್ದಾರೆ. ಈ ಶಬರಿ ಪಾಠದ ಒಂದು ಪ್ರಾಸ್ತಾವಿಕ ನುಡಿಯನ್ನು ನಾವು ನೋಡೋದಾದ್ರೆ, ಕಾವ್ಯಗಳಲ್ಲಿ ನಾಟಕ ಮನೋಹರವಾದದ್ದು, ಅಂದರೆ ಕಾವ್ಯಗಳಲ್ಲಿ ನಾಟಕ ಅಂತಕ್ಕಂಥದ್ದು ತುಂಬ ಮನೋಹರವಾದದ್ದು, ಅಂದ್ರೆ ನಮ್ಮ ಮನಸ್ಸಿಗೆ ತುಂಬ ಸಂತೋಷವನ್ನ ನೀಡ್ತಕ್ಕಂಥದ್ದು. ಈ ನಾಟಕ ಅಂತಕ್ಕಂಥದ್ದು ಅಭಿನಯ, ದೃಶ್ಯ, ಸಂಭಾಷಣೆ, ಸಂಗೀತಗಳಿಂದ ಪ್ರೇಕ್ಷಕ ಸಹೃದಯರಿಗೆ ಆನಂದವನ್ನು ನೀಡುತ್ತದೆ. ಯಾಕೆ ಈ ನಾಟಕಗಳು ನಮಗೆ ಆನಂದವನ್ನು ನೀಡ್ತವಪ್ಪ ಅಂತಂದ್ರೆ, ಇದರಲ್ಲಿ ಅಭಿನಯ ಇರ್ತದೆ, ದೃಶ್ಯಗಳು ಬರ್ತಾ ಹೋಗ್ತವೆ, ಸಂಭಾಷಣೆ ಬರ್ತಾ ಹೋಗ್ತದೆ, ಹಾಗೆ ಮಧ್ಯೆ ಮಧ್ಯೆ ಸಂಗೀತನೂ ಕೂಡ ಬರೋದ್ರಿಂದ ಇದು ಪ್ರೇಕ್ಷಕರಿಗೆ, ಅಂದ್ರೆ ನೋಡ್ತಕ್ಕಂಥವರಿಗೆ, ಸಹೃದಯರಿಗೆ, ಆ ಆನಂದವನ್ನು ಸವಿತಕ್ಕಂಥವರಿಗೆ ಇದು ತುಂಬಾ ಆನಂದವನ್ನ ನೀಡ್ತದೆ. ಆಧುನಿಕ ನಾಟಕದ ವಿವಿಧ ಪ್ರಕಾರಗಳಲ್ಲಿ ಗೀತನಾಟಕವೂ ಕೂಡ ಒಂದು. ಆಧುನಿಕ ನಾಟಕದ ವಿವಿಧ ಪ್ರಕಾರಗಳಲ್ಲಿ ಈ ಗೀತನಾಟಕ ಅಂತಕ್ಕಂಥದ್ದು ಕೂಡ ಒಂದಾಗಿದೆ. ಇದು ಗದ್ಯ ಪದ್ಯಗಳಿಂದ ಕೂಡಿದ, ಇದರಲ್ಲಿ ಗೀತೆಗಳಿಗೆ ಹೆಚ್ಚು ಪ್ರಾಧಾನ್ಯ. ಈ ಗೀತನಾಟಕಗಳು ಏನಾಗಿರ್ತಾವಪ್ಪ ಅಂದ್ರೆ ಗದ್ಯ ಮತ್ತು ಪದ್ಯಗಳಿಂದ ಕೂಡಿರ್ತವೆ. ಆದ್ದರಿಂದ ಇಲ್ಲಿ ಗೀತೆಗಳಿಗೆ ಅಂದ್ರೆ ಹಾಡುಗಳಿಗೆ ಹೆಚ್ಚು ಪ್ರಾಧಾನ್ಯತೆಯನ್ನು ಕೊಡಲಾಗಿರುತ್ತದೆ. ಕಥೆಯ ಘಟನೆಗಳಿಗೆ ಪೂರಕವಾಗುವ ಮೇಳದವರ ಭಾಗವಹಿಸುವಿಕೆ ನಾಟಕದ ಸೊಗಸನ್ನ ಹೆಚ್ಚಿಸುತ್ತದೆ. ಅಂದ್ರೆ ಈ ಗೀತ ನಾಟಕಗಳಲ್ಲಿ ಏನಾಗ್ತಾ ಹೋಗ್ತದಪ್ಪ ಅಂತಂದ್ರೆ, ಆ ಕಥೆಯಲ್ಲಿ ಬರ್ತಕ್ಕಂಥ ಘಟನೆಗಳಿಗೆ ಅಂದ್ರೆ ಸನ್ನಿವೇಶಗಳಿಗೆ ತಕ್ಕನಾಗಿ ಇಲ್ಲಿ ಏನಾಗ್ತಾ ಹೋಗ್ತದೆ, ಮೇಳದವರು ಅಂದ್ರೆ ಆ ಒಂದು ನಾಟಕದಲ್ಲಿ ಬರ್ತಕ್ಕಂಥ ಮುಮ್ಮೇಳ ಆಗಿರ್ಬೋದು, ಹಿಮ್ಮೇಳ ಆಗಿರ್ಬೋದು, ಆ ಮೇಳದವರ ಭಾಗವಹಿಸುವಿಕೆ, ಆ ಮಧ್ಯದಲ್ಲಿ ಅವರು ಏನು ಭಾಗವಹಿಸ್ತಾರೆ ಅದು ನಾಟಕದ ಸೊಗಸನ್ನ ಇನ್ನೂ ಹೆಚ್ಚಿಸ್ತಾ ಹೋಗ್ತದೆ ಅಂತ ಹೇಳ್ತಾ ಹೋಗ್ತಾರೆ ಮಕ್ಕಳೇ. ಆ ನಂತರ ರಾಮಾಯಣ, ಮಹಾಭಾರತ ಪ್ರಸಿದ್ಧ ಮಹಾಕಾವ್ಯಗಳು. ಇಲ್ಲಿ ನಮ್ಮಲ್ಲಿ ರಾಮಾಯಣ ಮತ್ತೆ ಮಹಾಭಾರತ ಅಂತಕ್ಕಂಥವು ಇವೆರಡೂ ಕೂಡ ಪ್ರಸಿದ್ಧ ಮಹಾಕಾವ್ಯಗಳು ಆಗಿದ್ದಾವೆ. ಹಾಗೆಯೇ ಏನು ಬೇರೆ ಬೇರೆ ಧರ್ಮದವರಿಗೆ ಧರ್ಮ ಗ್ರಂಥಗಳು ಯಾವ ರೀತಿಯಾಗಿ ಇದಾವೋ, ಹಾಗೆ ನಮಗೂ ಕೂಡ ನಮ್ಮ ಹಿಂದೂ ಧರ್ಮಕ್ಕೆ ರಾಮಾಯಣ ಮತ್ತು ಮಹಾಭಾರತ ಇವು ಧರ್ಮಗ್ರಂಥಗಳಾಗಿದ್ದಾವೆ ಅಂತ ನಮಗೆ ಗೊತ್ತಿದೆ ಮಕ್ಕಳೇ. ಇವುಗಳಿಂದ ಪ್ರೇರಿತವಾಗಿ, ಈ ಎರಡು ಕಾವ್ಯಗಳಿಂದ ಪ್ರೇರಿತರಾಗಿ ಹಲವು ಕೃತಿಗಳು ರಚನೆಯನ್ನ ಹಾಕ್ತಾ ಹೋಗಿದ್ದಾವೆ. ರಾಮಾಯಣ ಮತ್ತೆ ಮಹಾಭಾರತದ ಮೇಲೆ ಹಲವಾರು ಕೃತಿಗಳು ರಚನೆ ಆಗ್ತಾ ಹೋಗ್ತವೆ. ಅಂದ್ರೆ ಒಂದೊಂದು ಸನ್ನಿವೇಶವನ್ನು ವರ್ಣನೆ ಮಾಡ್ತಾ ಯಾವುದೇ ಒಂದು ಪುಸ್ತಕವಾಗಿ ಅದು ಬಿಡುಗಡೆ ಆಗ್ತಾ ಹೋಗಿದೆ ಮಕ್ಕಳೇ. ಅವುಗಳಲ್ಲಿ ಗೀತನಾಟಕಗಳು ಜನಪ್ರಿಯವಾಗಿವೆ. ಅವುಗಳಲ್ಲಿ ಗೀತನಾಟಕ ಅಂತಕ್ಕಂಥವು ಕೂಡ ತುಂಬಾ ಜನಪ್ರಿಯ ಆಗಿದ್ದಾವೆ. ಸಾಹಿತ್ಯ, ಸಂಗೀತ, ನೃತ್ಯ, ಕಲೆಗಳ ಸಂಗಮವಾದ ಗೀತನಾಟಕ ಸಂಭಾಷಣಾಯುಕ್ತವಾದುದು. ಈ ಗೀತನಾಟಕ ಬರೀ ಹಾಡಿನ ಮೂಲಕನೇ ಹೋಗೋದಿಲ್ಲ. ಇಲ್ಲಿ ಸಾಹಿತ್ಯ ಇರ್ತದೆ, ಸಂಗೀತ ಇರ್ತದೆ, ನೃತ್ಯ ಇರ್ತದೆ, ಕಲೆಗಳ ಸಂಗಮವಾದ ಈ ಗೀತನಾಟಕ ಏನಾಗಿರ್ತದಪ್ಪ ಅಂತಂದ್ರೆ ಸಂಭಾಷಣಾಯುಕ್ತವಾಗಿರ್ತದೆ. ಅಂದ್ರೆ ಮಾತುಕತೆ ನಡೀತಾನೆ ಹೋಗ್ತಾ ಇರ್ತದೆ. ಪ್ರತಿಯೊಂದು ಪಾತ್ರದ ಹಿರಿಮೆಯೊಂದಿಗೆ ಸಂವೇದನಾಶೀಲವಾಗಿ ಕಥೆಯನ್ನ ನಿರೂಪಿಸುವ ಗುಣ ಈ ಗೀತನಾಟಕದ್ದಾಗಿದೆ. ಅಂದ್ರೆ ಪ್ರತಿಯೊಂದು ಪಾತ್ರದ ಹಿರಿಮೆಯೊಂದಿಗೆ, ಪ್ರತಿಯೊಂದು ಪಾತ್ರವೂ ಕೂಡ ಅಲ್ಲಿ ಪ್ರಾಧಾನ್ಯತೆಯನ್ನ ಪಡೆದುಕೊಂಡಿರುತ್ತವೆ. ಆದ್ದರಿಂದ ಆ ಹಿರಿಮೆಯೊಂದಿಗೆ ಸಂವೇದನಾಶೀಲವಾಗಿ ಅಂತಂದ್ರೆ ಅವರ ಭಾವನೆಗಳಿಗೆ ತಕ್ಕನಾಗಿ ಅಲ್ಲಿ ಏನಾಗ್ತಾ ಹೋಗ್ತದೆ, ಕತೆ ನಿರೂಪಣೆಗೊಳ್ತಾ ಹೋಗ್ತದೆ. ಅಂದ್ರೆ ಕತೆ ನಡೀತಾ ಹೋಗ್ತದೆ. ಈ ಗುಣ ಗೀತನಾಟಕದ್ದಾಗಿರ್ತದೆ. ಅಂದ್ರೆ ಪ್ರತಿಯೊಂದು ಪಾತ್ರಗಳು ಕೂಡ ಅಲ್ಲಿ ಪ್ರಾಧಾನ್ಯತೆಯನ್ನು ಪಡೆದುಕೊಂಡ್ಬಿಟ್ಟು ಅಲ್ಲಿ ಅವರ ಭಾವನೆಗಳಿಗೆ ತಕ್ಕನಾಗಿ ಗೀತನಾಟಕ ಅಂತಕ್ಕಂಥದ್ದು ನಡೀತಾ ಹೋಗ್ತದೆ ಅಂತ ಹೇಳ್ತಾರೆ ಮಕ್ಕಳೇ. ಹಾಗಾದ್ರೆ ಈ ಪಾಠದ ಒಂದು ಕವಿಕಾವ್ಯ ಪರಿಚಯವನ್ನ ನಾವು ನೋಡೋದಾದ್ರೆ ಮಕ್ಕಳೇ, ಈ ಪಾಠವನ್ನು ಬರೆದಿರ್ತಕ್ಕಂಥ ಕವಿ ಪೂತಿ ನರಸಿಂಹಾಚಾರ್ ಅಂತ ನಾನು ನಿಮಗೆ ಹೇಳಿದ್ದೀನಿ. ಈ ಪೂತಿ ನರಸಿಂಹಾಚಾರ್ ಪೂತಿನ ಕಾವ್ಯನಾಮದಿಂದ ಪ್ರಸಿದ್ಧರಾಗಿರುವ ಈ ಪೂತಿ ನರಸಿಂಹಾಚಾರ ರಾವ್ ಕಾವ್ಯನಾಮ ಏನಪ್ಪಾ ಅಂತಂದ್ರೆ ಪೂತಿನ ಕಾವ್ಯನಾಮದಿಂದ ಪ್ರಸಿದ್ಧರಾಗಿರುವ ಪುರೋಹಿತ ತಿರುನಾರಾಯಣ ಅಯ್ಯಂಗಾರ್ ನರಸಿಂಹಾಚಾರ್. ಇವರ ಕಾಲ ಕ್ರಿಸ್ತ ಶಕ 1905 ಇವರ ಕಾಲ. ಹಾಗೆ ಮಂಡ್ಯ ಜಿಲ್ಲೆಯ ಮೇಲುಕೋಟೆಯಲ್ಲಿ ಇವರು ಜನನವನ್ನು ತಾಳ್ತಾರೆ. ಕನ್ನಡ ವಿಶ್ವಕೋಶದ ಭಾಷಾಂತರಕಾರರಾಗಿ ಮೈಸೂರು ವಿಶ್ವವಿದ್ಯಾನಿಲಯದ ಇಂಗ್ಲಿಷ್ ಕನ್ನಡ ನಿಘಂಟು ಸಂಪಾದಕರಾಗಿ ಸೇವೆಯನ್ನ ಸಲ್ಲಿಸಿದ್ದಾರೆ. ಕನ್ನಡ ನವೋದಯದ ಪ್ರಮುಖ ಕವಿಗಳಲ್ಲಿ ಒಬ್ಬರಾದ ಪೂತಿನ ಅವರು ಗೀತನಾಟಕ, ಕವಿತೆ, ಸಣ್ಣ ಕತೆ,
ಪ್ರಬಂಧ, ವಿಚಾರ ಸಾಹಿತ್ಯ ಮೊದಲಾದ ಪ್ರಕಾರಗಳಲ್ಲಿ ಸಾಹಿತ್ಯ ರಚಿಸಿದ್ದಾರೆ. ಗೀತನಾಟಕ ಇವರ ಪ್ರಾತಿನಿಧಿಕ ಪ್ರಕಾರ. ಗೀತನಾಟಕ ಇವರ ಪ್ರಾತಿನಿಧಿಕ ಪ್ರಕಾರವಾಗಿದೆ. ಇದರಲ್ಲಿ ಅಹಲ್ಯೆ, ಗೋಕುಲ ನಿರ್ಗಮನ, ಶಬರಿ, ವಿಕಟಕ ವಿಜಯ, ಅಂಸ ದಮಯಂತಿ ಮತ್ತು ಇತರ ರೂಪಕಗಳು, ಹಣತೆ, ರಸ ಸರಸ್ವತಿ, ಗಣೇಶ ದರ್ಶನ, ಶಾರದಯಾಮಿನಿ, ಶ್ರೀಹರಿಚರಿತೆ, ರಥಸಪ್ತಮಿ ಇನ್ನೂ ಮುಂತಾದ ಕೃತಿಗಳನ್ನು ಇವರು ರಚನೆ ಮಾಡಿದರೆ. ಅಂಸ ದಮಯಂತಿ ಮತ್ತು ಇತರ ರೂಪಕಗಳು ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಶ್ರೀಹರಿತೆ ಚರಿತೆ ಕಾವ್ಯಕ್ಕೆ ಪಂಪ ಪ್ರಶಸ್ತಿ ಕೂಡ ಲಭಿಸಿದೆ. ಮೈಸೂರು ವಿಶ್ವವಿದ್ಯಾನಿಲಯ ಗೌರವ ಡಿಲಿಟ್ ಪದವಿ ನೀಡಿ ಗೌರವಿಸಿದೆ. ಚಿಕ್ಕಮಗಳೂರಿನಲ್ಲಿ 1981ರಲ್ಲಿ ಸಮಾವೇಶಗೊಂಡ 53ನೆಯ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಕೂಡ ಇವರು ಪೂತಿ ನರಸಿಂಹಾಚಾರ್ ಆಗಿರ್ತಾರೆ ಮಗಳೇ. ಹಾಗಾಗಿ ಈ ಪಾಠದ ಒಂದು ಆಶಯ ಭಾವ ಏನಾಗಿದೆಯಪ್ಪ ಅಂತಂದ್ರೆ, ಶಬರಿ ಗೀತನಾಟಕ ರಾಮಾಯಣ ಮಹಾಕಾವ್ಯವನ್ನ ಆಧರಿಸಿದೆ. ತನ್ನ ಆರಾಧ್ಯ ಪುರುಷನ ದರ್ಶನದಿಂದ ಕೃತಾರ್ಥಳಾಗುವೆನೆಂಬ ಭಾವದಿಂದ ಶಬರಿ ಶ್ರೀರಾಮನಿಗಾಗಿ ಅಂಬಲಿಸಿ ಕಾತರಿಸುತ್ತಾಳೆ. ಶ್ರೀರಾಮ ದರ್ಶನ ಆಕೆಗೆ ಧನ್ಯತೆಯನ್ನು ತಂದುಕೊಡುತ್ತದೆ. ರಾಮ ಲಕ್ಷ್ಮಣರನ್ನು ಆದರ ಆತಿಥ್ಯದಿಂದ ಸತ್ಕರಿಸಿ ಗೌರವಿಸಿದ ಶಬರಿ ತನ್ನ ಬಾಳಿನ ಹಂಬಲ ತೀರಿದ ನಂತರ ಬಾಳು ಅರ್ಥವೀನವೆಂದು ಭಾವಿಸಿ ಮುಕ್ತಿಗಾಗಿ ಪ್ರಯತ್ನಿಸುವ ಸಂವೇದನೆಗೆ ಒಳಗಾಗುತ್ತಾಳೆ. ಶಬರಿಯ ಮುಕ್ತತೆ, ಶ್ರೀರಾಮನ ಸರಳ ಸಜ್ಜನಿಕೆ, ಹಿತ ಮಿತ ಮೃದುವಚನ, ಲಕ್ಷ್ಮಣನ ವಿನಯದ ಸಹಚರತೆ ಮನೋಜ್ಞವಾಗಿ ಇಲ್ಲಿ ಮೂಡಿಬಂದಿದೆ. ಪೂತಿನ ವಿರಚಿತ ಶಬರಿ ಗೀತನಾಟಕವನ್ನ ಶ್ರೀರಂಗ ಮತ್ತು ನಾ ಕಸ್ತೂರಿ ಸಂಪಾದಿಸಿರುವ ಏಕಾಂಕ ನಾಟಕಗಳು ಕೃತಿಯಿಂದ ಸಂಪಾದಿಸಿ ಆಯ್ದು ನಿಗದಿಪಡಿಸಲಾಗಿದೆ. ಈ ಶಬರಿ ಪಾಠವನ್ನು ಯಾವುದರಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆಯಪ್ಪ ಅಂತಂದ್ರೆ, ಶ್ರೀರಂಗ ಮತ್ತು ನಾ ಕಸ್ತೂರಿ ಅವರು ಬರೆದಿರ್ತಕ್ಕಂಥ ಏಕಾಂಕ ನಾಟಕಗಳು ಕೃತಿಯಿಂದ ಆಯ್ದು ಸಂಪಾದಿಸಿ ನಿಗದಿಪಡಿಸಲಾಗಿದೆ. ಈ ಒಂದು ಪಾಠದ ಒಂದು ಪೂರ್ವ ಕಥೆಯನ್ನು ನಾವು ನೋಡೋಣ ಮಕ್ಕಳೇ. ರಾಮಾಯಣ ಮಹಾಕಾವ್ಯವು ಭಾರತೀಯರ ಪವಿತ್ರ ಗ್ರಂಥಗಳಲ್ಲಿ ಒಂದು. ಶ್ರೀರಾಮನ ಗುಣ ಸ್ವಭಾವಗಳ ಸೆಳೆತಕ್ಕೆ ಸಿಕ್ಕಿ ಅವನನ್ನು ಕಾಣುವುದೇ ಜೀವನದ ಏಕೈಕ ಗುರಿ ಎಂದು ಭಾವಿಸಿದ್ದ ಅಸಂಖ್ಯಾತ ಭಕ್ತರಲ್ಲಿ ಶಬರಿಯು ಕೂಡ ಒಬ್ಬಳು. ಈಕೆ ಮತಂಗ ಋಷಿಯ ಆಶ್ರಮದಲ್ಲಿದ್ದವಳು. ಮತಂಗರು ದಿವ್ಯಲೋಕವನ್ನು ಸೇರಿದ ಬಳಿಕ ರಾಮ ಧ್ಯಾನದಲ್ಲಿ ತೊಡಗಿ ರಾಮನ ದರ್ಶನಕ್ಕಾಗಿ ಕಾದಿದ್ದಳು. ಸೀತಾಪಹರಣದ ಅನಂತರ ಶೋಕತಪ್ತರಾದ ರಾಮ ಲಕ್ಷ್ಮಣರು ಸೀತೆಯನ್ನು ಹುಡುಕುತ್ತಿರುವಾಗ ತಪಸ್ವಿಯಾದ ಧನು ಎಂಬುವರ ಸೂಚನೆಯಂತೆ ಮತಂಗಾಶ್ರಮವನ್ನು ಪ್ರವೇಶಿಸುತ್ತಾರೆ. ಅಲ್ಲಿ ಶ್ರೀರಾಮನ ಬರುವಿಕೆಗಾಗಿ ಕಾದು ಕಾತರಿಸಿ ಮೊಬ್ಬಾಗಿ ಭಕ್ತಿಯೇ ರೂಪುಗೊಂಡಂತೆ ಇದ್ದ ಶಬರಿಯನ್ನು ದರ್ಶಿಸುತ್ತಾರೆ. ತನ್ನ ಆರಾಧ್ಯ ದೈವ ಶ್ರೀರಾಮನನ್ನು ಕಂಡು ಆನಂದಿಸಿ ಧನ್ಯತೆಯ ಭಾವನೆಯಿಂದ ಮುಕ್ತಿಯನ್ನು ಬಯಸಿದ ಶಬರಿಗೆ ಶ್ರೀರಾಮನು ಮುಕ್ತಿಯನ್ನು ಕರುಣಿಸಿದ ಸಂದರ್ಭವೇ ಈ ಗೀತನಾಟಕ. ಅಂದರೆ ರಾಮನಿಂದಲೇ ನಾನು ಮುಕ್ತಿಯನ್ನು ಕಾಣಬೇಕು, ಅವನ ಸ್ಪರ್ಶದಿಂದ ನನಗೆ ನಾನು ಮುಕ್ತಿಯನ್ನು ಕಾಣಲಿಕ್ಕೆ ಸಾಧ್ಯ ಅಂತಂದ್ಬಿಟ್ಟು ಅವನೇ ನನ್ನ ಆರಾಧ್ಯ ದೈವ ಅಂತಂದ್ಬಿಟ್ಟು ಆಕೆ ಅಲ್ಲಿ ಕಾಯ್ತಾ ಇರ್ತಾಳೆ. ಕೊನೆಗೂ ಕೂಡ ರಾಮನ ದರ್ಶನ ಆಗ್ತದೆ. ಅದು ಹೇಗೆ ಅಂತಕ್ಕಂಥದ್ದನ್ನು ನಾವೇ ಮಕ್ಕಳಲ್ಲಿ ನಾವು ಪಾಠವನ್ನು ನೋಡ್ತಾ ಹೋಗೋಣ. ಈ ಪಾಠ ಪೇಜ್ ನಂಬರ್ 13ರಲ್ಲಿ ಬರುತ್ತೆ ನೋಡಿ, ಶಬರಿ ಅಂತಕ್ಕಂಥ ಪಾಠ. ನೀವು ಪಾಠವನ್ನು ನೋಡ್ತಾ ಹೋಗಿ ಮಕ್ಕಳೇ, ನಾನು ಓದ್ಕೊಳ್ತಾ ಹೋಗ್ತೀನಿ, ನೀವು ನೋಡ್ತಾ ಹೋಗಿ. ಮತಂಗಾಶ್ರಮದಲ್ಲಿ ತನ್ನ ಪರ್ಣಶಾಲೆಯ ಮುಂದಿನ ಮನದಲ್ಲಿ ಶಬರಿ ಹಂಬಲುಗೊಂಡಿದ್ದಾಳೆ. ಶ್ರಮಣಿಯಂತೆ ರೂಪ, ವೃದ್ಧೆ, ಚೀರ, ಕೃಷ್ಣಾಂಜಿನಾಂಬರೆ, ನೋಡುವುದಕ್ಕೆ ಬುದ್ಧಿ ಹಿನ್ನಡಂತೆ ಕಾಣುತ್ತಾಳೆ ಶಬರಿ. ನಿಂತಲ್ಲಿಯೇ ನಾನಿಂತಿರುವೆ, ರಾಮ ನೀನೆಂದೈತರುವೆ, ನೀನಿಹುದೆಲ್ಲೋ ನಾನರಿಯೇ, ನಿನ್ನೆಡೆ ಗೈಯುವ ಬಳಿಯರಿಯೇ, ನೀ ಬಗೆ ಎನ್ನುವ ನೆಚ್ಚಿನೊಳು, ನಾನಿಗೆ ಬಯಕೆಯ ಹುಚ್ಚಿನೊಳು, ನಿಂತಲ್ಲಿಯೇ ಶಬರಿ ಬನದೊಳಕ್ಕೆ ಹೋಗೋಳು. ರಾಮ ಲಕ್ಷ್ಮಣರು ಪ್ರವೇಶಿಸುತ್ತಾರೆ. ರಾಮ: ದೊರೆವಳೆ ಸೀತೆ, ಭೂಮಿ ಜಾತೆ, ಆತ್ಮ ಕಾಮಕಲ್ಪಲತೆ, ದೊರೆವಳೆ ಚೆಲುವೆ, ಎರೆವೆ ಗಿರಿವನವೇ, ಪೇಳಿರಿ ನಾನೆರೆವೆ, ದೊರೆವಳೆ ದೊರೆಯಳೆ, ಅವಳ ನೆರೆ ಯಾರು ಹರಿಯಿರೆ, ಪೇಳಿ ಎನ್ನರಸಿ ದೊರೆಯಳೆ, ಈ ಬೇಗೆ ಕೆಡದಲ ನನ್ನೆದೆಯ ಬಿಡ
ನೆನೆದಲ ಈ ಜಗವ ಸುಡದಲ ಹಾ ಹಾ ಹಾ. ಲಕ್ಷ್ಮಣ ತಾಳಿಕೋ ಅಣ್ಣ ತಾಳಿಕೋ. ಸೂರ್ಯನೇ ತೇಜಗಡೆ ತೇಜ ಕಡೆ ಯಾರು, ರಾಮನೇ ಧೈರ್ಯಗೆಡೆ ಸ್ಥೈರ್ಯ ಕೆಡೆ ಯಾರು. ಆಗ ರಾಮ ಸ್ಥೈರ್ಯವಂತು. ಅವಳ ನೆನಪಿನ ಸೆಳೆತಕ್ಕೆ ನಾತ್ಮ ಸಿಲ್ಕೆ, ಎನ್ನ ಬಗೆಗನಿವಾರ್ಯವೀ ಶೋಕದುಲ್ಕೆ. ಇಗೋ ನೋಡು ಲಕ್ಷ್ಮಣ ತಾಪಸರ ಬೀಡು, ಇದ ನೋಡಿ ಮರುಕಳಿಸಿತೆನಗವಳ ಪಾಡು. ಇಲ್ಲಿ ತನಕ ಇರಲಿ ಮಕ್ಕಳೇ. ಈ ಪಾಠದ ವಿವರಣೆಯನ್ನು ನಾನು ಹೇಳ್ತಾ ಹೋಗ್ತೀನಿ, ನೋಡ್ಕೊಳ್ತಾ ಹೋಗಿ. ಮತಂಗಾಶ್ರಮದಲ್ಲಿ ನಾನು ಹಿಂದೆ ನಿಮಗೆ ಪೂರ್ವಕತೆಯನ್ನು ಹೇಳಬೇಕಾದ್ರೆ, ಧನು ಎಂಬ ಮಹರ್ಷಿಗಳು ಒಳಗೆ ಮತಂಗಾಶ್ರಮದಲ್ಲಿ ನೀವು ಇರು, ಅಲ್ಲಿಗೆ ರಾಮ ಲಕ್ಷ್ಮಣರು ಬಂದು ಬರ್ತಾರೆ ಅಂತ ಹೇಳಿರೋದ್ರಿಂದ ಆಕೆ ಮತಂಗಾಶ್ರಮದಲ್ಲಿ ತನ್ನ ಪರ್ಣಶಾಲೆಯ ಮುಂದಿನ ವನದಲ್ಲಿ ಆಕೆ ಇರ್ತಕ್ಕಂಥ, ಪರ್ಣ ಅಂತಂದ್ರೆ ಎಲೆಗಳು ಅಂದ್ಬಿಟ್ಟು, ಪರ್ಣ ಅಂತಂದ್ರೆ ಎಲೆಗಳು. ಆ ಪರ್ಣ ಅಂತಂದ್ರೆ ಎಲೆ. ಆ ಪರ್ಣಶಾಲೆಯ ಮುಂದಿನ ವನದಲ್ಲಿ ಶಬರಿ ಹಂಬಲುಗೊಂಡಿದ್ದಾಳೆ. ಆ ಎಲೆಗಳಿಂದ ತಯಾರುಗೊಂಡಿರ್ತಕ್ಕಂಥ ಆ ಶಾಲೆಯಲ್ಲಿ ಆ ಶಬರಿ ಏನ್ ಮಾಡಿದ್ದಾಳೆ, ಹಂಬಲುಗೊಂಡಿದ್ದಾಳೆ. ಅಂದ್ರೆ ತುಂಬಾ ತೀವ್ರವಾಗಿರ್ತಕ್ಕಂಥ ಆಸೆಯಿಂದ, ಅಂದ್ರೆ ಆಸೆ ಅಂತಂದ್ರೆ ಏನಪ್ಪ ಅಂದ್ರೆ ಇಲ್ಲಿಗೆ ರಾಮ ಬಂದೇ ಬರ್ತಾನೆ ಅಂತಕ್ಕಂಥ ಆಸೆಯಿಂದ ಶ್ರಮಣಿ ಅಂತೆ ರೂಪ. ಶ್ರಮಣಿ ಅಂತಂದ್ರೆ ತಪಸ್ವಿ ಅಂತಂದ್ಬಿಟ್ಟು ಆ ತಪಸ್ವಿಯ ಒಂದು ರೂಪವನ್ನ ಹಾಕೊಂಡಿದ್ದಾಳೆ. ವೃದ್ಧೆ ಅಂದ್ರೆ ತುಂಬಾ ವಯಸ್ಸಾಗಿರ್ತಕ್ಕಂಥವಳು. ಚೀರ ಅಂತಂದ್ರೆ ಸೀರೆ ಅಥವಾ ನಾರು ಬಟ್ಟೆ. ತತ್ಸಮ ತದ್ಭವಪದನೂ ಬರುತ್ತೆ. ಚೀರ ಅಂತಂದ್ರೆ ನಾರು ಬಟ್ಟೆಯನ್ನ ಉಟ್ಕೊಂಡಿದ್ದಾಳೆ. ಆ ನಾರು ಬಟ್ಟೆಯನ್ನು ಉಟ್ಕೊಂಡು ಕೃಷ್ಣಾಂಚಿನಾಂಬರೆ, ಆ ಕೃಷ್ಣಾಂಚಿನಾಂಬರೆ ನೋಡುವುದಕ್ಕೆ ಬುದ್ಧಿಹೀನಳಂತೆ ಕಾಣುತ್ತಾಳೆ. ನೋಡೋದಕ್ಕೆ ಒಂಥರ ಬುದ್ಧಿಹೀನಳು ಅಂದ್ರೆ ಇವಳಿಗೆ ತಲೆ ಕೆಟ್ಟಿದೇನೋ ಅಂತ ಹುಚ್ಚಿ ತರ ಕಾಣಿಸ್ತಾ ಇದ್ದಾಳೆ. ಆ ನಂತರ ಅಲ್ಲಿಗೆ ಶಬರಿ ಮಾತಾಡ್ತಾ ಹೋಗ್ತಾಳೆ. ಅವಳಲ್ಲಿ ಆ ಒಂದು ಮತಂಗಾಶ್ರಮದ ತನ್ನ ಪರ್ಣಶಾಲೆಯ ಮುಂದಿನ ತುಂಬಾ ಆಸೆಯಿಂದ ಹೇಳ್ಕೊಳ್ತಾ ಹೋಗ್ತಾಳೆ. ಏನನ್ನ ಹೇಳ್ತಾ ಹೋಗ್ತಾಳೆ, ನಿಂತಲ್ಲಿಯೇ ನಾನು ನಿಂತಿರುವೆ, ನಾನು ಎಲ್ಲಿ ನಿಂತಿದ್ದೀನೋ, ನಾನು ಎಲ್ಲಿದ್ದೀನೋ ನಾನು ಅಲ್ಲೇ ಇದ್ದೀನಿ. ರಾಮ ನೀನು ಎಂತ ಇದ್ದಿರುವೆ, ರಾಮ ನೀನು ಎಂದು ಇಲ್ಲಿಗೆ ಬರ್ತೀಯಾ, ನೀನು ಯಾವಾಗ ಇಲ್ಲಿಗೆ ಬರ್ತೀಯಾ, ನೀನಿಗುವುದೆಲ್ಲೋ ನಾನರಿಯೇ, ನೀನು ಎಲ್ಲಿದೀಯಾ, ನೀನಿಗುವುದೆಲ್ಲೋ ಅಂದ್ರೆ ನೀನು ಎಲ್ಲಿದೀಯಾ ಅಂತಕ್ಕಂಥದ್ದು ನಾನರಿಯೇ ಅಂದ್ರೆ ನನಗೆ ಗೊತ್ತಿಲ್ಲ. ನಿನ್ನಡೆ ಗೈದುವ ಬಳಿಯರಿಯೇ, ನಿನ್ನಡೆ ಗೈದುವ ಅಂತಂದ್ರೆ ನಿನ್ನ ಬಳಿ ಬರ್ತಕ್ಕಂಥದ್ದು ಕೂಡ ನನಗೆ ಗೊತ್ತಿಲ್ಲ. ನಿನ್ನ ಬಳಿ ಬರ್ತಕ್ಕಂಥದ್ದು ಕೂಡ ನನಗೆ ಗೊತ್ತಿಲ್ಲ. ನೀ ಬಹೆ ಎನ್ನುವ ನೆಚ್ಚಿನೋಳು, ನೀನು ಬಹೆ ಅಂದ್ರೆ ನೀನು ಬರ್ತೀಯಾ ಅಂತಕ್ಕಂಥ ನೆಚ್ಚಿನೋಳು ಅಂದ್ರೆ ಆ ನಂಬಿಕೆಯಲ್ಲಿ ನಾನಿಗೆ ಬಯಕೆಯ ಹುಚ್ಚಿನೋಳು ನಾನು ಇದೀನಿ. ಆ ಒಂದು ಬಯಕೆ ಅಂದ್ರೆ ಆ ಇಚ್ಛೆಯಲ್ಲಿ ನೀನು ಬಂದೇ ಬರ್ತೀಯಾ ಅಂತಕ್ಕಂಥ ಇಚ್ಛೆಯಲ್ಲಿ ನಾನು ಹುಚ್ಚಳ ಹಾಗೆ ನಿನ್ನನ್ನು ನಾನು ಕಾಯ್ತಾ ಇದ್ದೀನಿ. ಮತ್ತೆ ಅವಳು ನಿಂತಲ್ಲಿಯೇ ಶಬರಿ ವನದೊಳಕ್ಕೆ ಹೋಗುವಳು. ಆಗ ಶಬರಿ ಆ ಒಂದು ಮತಂಗಾಶ್ರಮದ ಒಳಗೆ ಹೋಗ್ತಾಳೆ. ಆ ನಂತರ ರಾಮ ಲಕ್ಷ್ಮಣರು ಅಲ್ಲಿಗೆ ಪ್ರವೇಶವನ್ನ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಸೀತೆ ಈಗ ಅವರಿಂದ ತಪ್ಪಿಸ್ಕೊಂಡು ಹೋಗ್ಬಿಟ್ಟಿದ್ದಾಳೆ. ರಾವಣ ಅವಳನ್ನ ಕರೆದುಕೊಂಡು ಆ ಒಂದು ಆ ಲಂಕೆಯಲ್ಲಿ ಇಟ್ಕೊಂಡಿರೋದ್ರಿಂದ ಅವರು ಹುಡುಕ್ತಾ ರಾಮ ಲಕ್ಷ್ಮಣ ಇಬ್ಬರು ಕೂಡ ಮತಂಗಾಶ್ರಮವನ್ನ ಪ್ರವೇಶ ಮಾಡ್ತಾ ಇದ್ದಾರೆ. ಆಗ ರಾಮ ಹೇಳ್ತಾನೆ, ದೊರೆವಳೆ ಸೀತೆ, ನಮಗೆ ಸಿಗ್ತಾಳ, ನಮಗೆ ದೊರೀತಾಳ. ಭೂಮಿ ಜಾತೆ ಅಂತಂದ್ರೆ ಭೂಮಿಯ ಮಗಳು. ಇಲ್ಲಿ ಟಿಪ್ಪಣಿ ಇದೆ ನೋಡಿ ಮಕ್ಕಳೇ. ಭೂಮಿ ಜಾತೆ ಅಂತಂದ್ರೆ ಏನಪ್ಪಾ ಅಂತಂದ್ರೆ ಭೂಮಿಯ ಮಗಳು. ಜನಕ ಮಹಾರಾಜನು ಸಂತಾನ ಫಲಕ್ಕಾಗಿ ಪುತ್ರ ಕಾಮೇಷ್ಟಿ ಮಾಡಿ ಮಿಥಿಲೆಯಲ್ಲಿ ಭೂಮಿಯನ್ನು ಉಳುಮೆ ಮಾಡುತ್ತಿದ್ದಾಗ ದೊರೆತ ಶಿಶುವೆ ಸೀತೆ. ಹೀಗಾಗಿ ಸೀತೆಗೆ ಭೂಮಿ ಜಾತೆ ಎಂದು ಮತ್ತೊಂದು ಹೆಸರು. ಅವನು ಭೂಮಿಯನ್ನು ಉಳುಮೆ ಮಾಡೋದ್ರಿಂದ ಆಕೆ ಭೂಮಿಯಲ್ಲಿ ಸಿಕ್ಕಿರೋದ್ರಿಂದ ಆಕೆಗೆ ಭೂಮಿ ಜಾತೆ ಅಂತ ಕೂಡ ಕರೀತಾ ಹೋಗ್ತಾರೆ ಅಂತ ಅಂದ್ಬಿಟ್ಟು ಆ ಭೂಮಿ ಜಾತೆ. ಆತ್ಮ ಕಾಮಕಲ್ಪಲತೆ ಅಂದ್ರೆ ಆಕೆ ನನ್ನ ಆತ್ಮದ ಕಾಮಕಲ್ಪಲತೆ ಅಂತಂದ್ರೆ ನನ್ನ ಮನದ ಬಯಕೆಯನ್ನ ಪರಿಹರಿಸ್ತಕ್ಕಂಥವಳು, ನನ್ನ ಮನಸ್ಸಿನ ಬಯಕೆಗಳನ್ನ ಪರಿಹರಿಸ್ತಕ್ಕಂಥ ಆ ಸೀತೆ. ದೊರೆವಳೆ ಚೆಲುವೆ, ಅಷ್ಟೊಂದು ಸುಂದರವಾಗಿರ್ತಕ್ಕಂಥ ಚೆಲುವೆಯಾಗಿರ್ತಕ್ಕಂಥ ನನ್ನ ಹೆಂಡತಿ ನನಗೆ ಸಿಗ್ತಾಳ. ಎರವೆ ಅಂತಂದ್ರೆ ಬೇಡ್ತಾ ಇದ್ದೀನಿ. ಗಿರಿವನವೇ ಅಂತಂದ್ರೆ ಪರ್ವತ ಅರಣ್ಯಗಳೇ ಪೇಳಿರಿ, ಹೇಳ್ರಿ, ನಾನೆರವೆ, ನಾನು ಕೇಳ್ತಾ ಇದ್ದೀನಿ, ನಾನು ಬೇಡ್ಕೊಳ್ತಾ ಇದ್ದೀನಿ ನಿಮಗೆ ಪರ್ವತ ಅರಣ್ಯಗಳೇ, ನನ್ನ ಸೀತೆ ನನಗೆ ಸಿಗ್ತಾಳ ಹೇಳಿ ಅಂತ ಪಾಪ ಅವನು ಪರ್ವತ ಅರಣ್ಯಗಳನ್ನ, ವನವನ್ನ, ಕಾಡನ್ನ
ಕೇಳ್ಕೊಳ್ತಾ ಇದೆ. ಮುಂದುವರೆದು ದೊರೆವಳೆ ದೊರೆಯಳೆ ಆಕೆ ನನಗೆ ಸಿಗ್ತಾಳ ಅಥವಾ ಸಿಗೋದೇ ಇಲ್ವೋ, ಅವಳ ನೆಲೆ ಯಾರು ಬರೀರೆ ನೆಲೆ ಅಂತಂದ್ರೆ ಅವಳು ಇರ್ತಕ್ಕಂಥ ಸ್ಥಳವನ್ನ ಯಾರು ತಿಳಿದಿದ್ದೀರಿ, ನಿಮಗೆ ಯಾರಿಗೆ ಗೊತ್ತಿದೆ ಹೇಳಿ ಅಂದ್ರೆ ಹೇಳಿ. ನರಸಿ ದೊರೆಯಳೆ ನನ್ನ ನರಸಿ ಅಂತಂದ್ರೆ ನನ್ನ ರಾಣಿ ನನಗೆ ಸಿಗ್ತಾಳ. ಈ ಬೇಗೆ ಕೆಡದಲ್ಲ, ಬೇಗೆ ಅಂತಂದ್ರೆ ದುಃಖವೆಂಬ ಬೆಂಕಿ, ಬೇಗೆ ಅಂತಂದ್ರೆ ದುಃಖವೆಂಬ ಬೆಂಕಿ. ಈ ದುಃಖವೆಂಬ ಬೆಂಕಿ ನನ್ನಲ್ಲಿ ಕೆಡದಲ್ಲ, ಅದು ಕೆಟ್ಟು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ, ಅದು ಕೆಡ್ತಾ ಇಲ್ಲ. ನನ್ನ ನೆದೆಯ ಬಿಡದಲ್ಲ, ನನ್ನ ನೆದೆಯನ್ನು ಬಿಟ್ಟು ಹೋಗ್ಲಿಕ್ಕೆ ಕೂಡ ಸಾಧ್ಯವಿಲ್ಲ. ಯಾಕಪ್ಪ ಅಂದ್ರೆ ಅಲ್ಲಿ ಕಳೆದು ಹೋಗಿರ್ತಕ್ಕಂಥವಳು ನನ್ನ ಹೆಂಡತಿ, ನನ್ನ ರಾಣಿ, ನನ್ನ ಆತ್ಮ, ಕಾಮ ಕಲ್ಪಲತೆ. ಆದ್ರಿಂದ ನನ್ನ ಬೆಂಕಿ, ನನ್ನ ಎದೆಯಲ್ಲಿ ಬೆಂಕಿ ಅಂತಕ್ಕಂಥದ್ದು ಸುಟ್ಟು ಹೋಗ್ತಾ ಇದೆ. ಈ ಜಗವ ಸುಡದಲ್ಲ, ನನ್ನ ಬೆಂಕಿ, ನನ್ನ ಹೃದಯದಲ್ಲಿ ಇರ್ತಕ್ಕಂಥ ಬೆಂಕಿ ಈ ಜಗತ್ತಿಗೆ ಗೊತ್ತಾಗ್ತಾ ಇಲ್ವಲ್ಲಪ್ಪ, ನನಗೇನು ಮಾಡಲಿ ಹಾ ಹಾ ಅಂತಂದ್ಬಿಟ್ಟು ತುಂಬ ದುಃಖದಿಂದ ರಾಮ ಹೇಳ್ತಾ ಇದ್ದಾನೆ. ಆಗ ಲಕ್ಷ್ಮಣ ಹೇಳ್ತಾನೆ, ತಾಳಿಕೋ ಅಣ್ಣ, ತಾಳಿಕೋ ಅಣ್ಣ, ಸ್ವಲ್ಪ ಹೊತ್ತು ನೀನು ಸಮಾಧಾನವಾಗಿ ಇರು, ತಾಳಿಕೊಂಡು ಇರು. ಸೂರ್ಯನೇ ತೇಜಗಡೆ, ತೇಜಗಡೆ ಯಾರು? ಸೂರ್ಯನೇ ಅಂತಂದ್ರೆ ಬೆಳಕನ್ನ ನೀಡ್ತಕ್ಕಂಥ ಸೂರ್ಯನೇ ಮಂಕಾದ್ರೆ, ಆ ಬೆಳಕನ್ನೇ ನೀಡದೇ ಇದ್ರೆ ಕಾಂತಿಯನ್ನ ಕೊಡ್ತಕ್ಕಂಥವ್ರು ಯಾರು? ಅಣ್ಣ, ನೀನೇ ನನಗೆ ಸೂರ್ಯ, ನೀನೇ ನನಗೆ ಬೆಳಕನ್ನು ನೀಡ್ತಕ್ಕಂಥವನು, ನೀನೇ ಮಂಕಾದ್ರೆ ನಾನು ಏನು ಮಾಡಲಿ? ನೀನು ಯಾವತ್ತೂ ಕೂಡ ತೇಜವನ್ನು, ನಿನ್ನ ಕಾಂತಿಯನ್ನು ಕಡಿಮೆ ಮಾಡ್ಕೊಳ್ಬಾರ್ದು. ಒಂದು ನಂಬಿಕೆಯಲ್ಲಿ ನಾವು ಹೋಗೋಣ. ರಾಮನೇ ಧೈರ್ಯಗೆಡೆ, ಸ್ಥೈರ್ಯಕ್ಕೆಡೆ ಯಾರು? ರಾಮನಾಗಿರ್ತಕ್ಕಂಥ ನೀನೇ ಧೈರ್ಯವನ್ನ ಗೆಟ್ರೆ ಸ್ಥೈರ್ಯ ಕೆಡೆಯರು. ಸ್ಥೈರ್ಯ ಅಂತಂದ್ರೆ ನನಗೆ ಧೈರ್ಯವನ್ನ ಹೇಳ್ತಕ್ಕಂಥವ್ರು ಯಾರು ಅಂತ ಲಕ್ಷ್ಮಣ ಅಣ್ಣನಿಗೆ ಸಮಾಧಾನವನ್ನು ಮಾಡ್ತಾರೆ. ಯಾಕಂದ್ರೆ ಆ ಸೀತೆಯನ್ನು ಕಳ್ಕೊಂಡಿರ್ತಕ್ಕಂಥ ದುಃಖ ರಾಮನನ್ನ ತುಂಬಾ ಕಾಡ್ತಾ ಇದೆ. ಮಕ್ಕಳೇ ನೀವೇನಾದ್ರೂ ಪೂರ್ಣವಾಗಿ ಈ ಕಥೆಯನ್ನು ತುಂಬಾ ಅರ್ಥ ಮಾಡ್ಕೊಳ್ಬೇಕು ಅಂತಂದ್ರೆ ಸ್ಟಾರ್ ಸುವರ್ಣದಲ್ಲಿ ಒಂದು ಧಾರಾವಾಹಿ ಬರುತ್ತೆ, ಯಾವುದು ಸೀತೆಯ ರಾಮ ಅಂತಂದ್ಬಿಟ್ಟು, ತುಂಬ ಚೆನ್ನಾಗಿದೆ, ತುಂಬ ಹೆಲ್ಪ್ ಆಗುತ್ತೆ. ಯಾಕಂದರೆ ಮುಂದೆ ನಾವು ಯಾವುದಾದ್ರೂ ರಾಮಾಯಣದ ಕತೆ ಫುಲ್ಲು ರಾಮಾಯಣನೇ ಇರೋದ್ರಿಂದ ಆ ಕಥೆಗಳನ್ನ ನಾವು ತಿಳ್ಕೊಳ್ಳೋಕ್ಕೆ ತುಂಬ ಸಹಾಯ ಆಗುತ್ತೆ. ಅದರಿಂದ ಆ ಧಾರಾವಾಹಿಯನ್ನು ನೋಡಿ ಮಕ್ಕಳು ನೀವೆಲ್ಲರೂ ಕೂಡ. ಆಗ ರಾಮ ಹೇಳ್ತಾನೆ, ಸ್ಥೈರ್ಯವಾಂತು, ತುಂಬ ಧೈರ್ಯದಿಂದ ಸ್ವಲ್ಪ ಧೈರ್ಯವಾಗಿ, ಅವಳ ನೆನಪಿನ ಸೆಳೆತಕ್ಕೆ ನನ್ನ ಆತ್ಮ ಸಿಲ್ಕೆ, ಆಕೆಯ ನೆನಪಿನ ಸೆಳೆತಕ್ಕೆ ನನ್ನ ಆತ್ಮ ಸಿಕ್ಕಿಬಿಟ್ಟಿದೆ. ನನ್ನ ಆತ್ಮ ಯಾವಾಗಲೂ ಕೂಡ ಆಕೆಯನ್ನೇ ನೆನಪು ಮಾಡಿಕೊಳ್ತಾ ಇದೆ. ಎನ್ನ ಬಗೆಗೆ ಅನಿವಾರ್ಯವೇ ಈ ಶೋಕ ತುಳಿಕೆ, ನನಗೆ ಅನಿವಾರ್ಯವಾಗಿದೆ ಈ ಶೋಕದ ಉಲ್ಕೆ. ಅಂದರೆ ಆಕಾಶದಿಂದ ಬೀಳ್ತಕ್ಕಂತಹ ಉಲ್ಕೆ, ಅದು ಬಿದ್ದು ಹೋಗ್ಬಿಟ್ಟಿದೆ. ಆಕೆ ಶೋಕದ ಉಲ್ಕೆ ಹಾಕ್ಬಿಟ್ಟಿದ್ದಾಳೆ. ಈಗೋ ನೋಡು ಲಕ್ಷ್ಮಣ ನೋಡು, ಇಲ್ಲಿ ಯಾವುದೋ ಒಂದು ತಾಪಸರ ಬೀಡು, ಅಂದರೆ ತಪಸ್ವಿಗಳ ಒಂದು ಬೀಡು, ಆ ತಪಸ್ವಿಗಳು ಇರ್ತಕ್ಕಂಥ ಯಾವುದೋ ಒಂದು ಜಾಗ ಕಾಣಿಸ್ತಾ ಇದೆ. ಇದನ್ನು ನೋಡಿ ಮರುಕಳಿಸಿ ತೆನಗವಳ ಪಾಡು. ಇದನ್ನು ನೋಡ್ತಾ ಇದ್ದ ಹಾಗೆ ನನ್ನ ಸೀತೆನೂ ಕೂಡ ಇಲ್ಲಿ ಯಾವ ರೀತಿಯಾಗಿ ಒಂದು ತಪಸ್ವಿಗಳ ಬೀಡು ಇದೆಯೋ, ತಾಪಸರ ಬೀಡು ಇದೆಯೋ, ಅಲ್ಲೇ ಇದ್ದಾಳೇನೋ, ಈ ಥರದ ಜಾಗದಲ್ಲಿ ಏನಾದರೂ ಇರ್ಬೋದು ಅಂತ ನನಗೆ ಅನ್ನಿಸ್ತಾ ಇದೆ, ನಾವು ನೋಡೋಣ ಅಂತ ಅಲ್ಲಿಗೆ ರಾಮ ಹೇಳ್ತಾನೆ. ಮಕ್ಕಳೇ, ಇಲ್ಲಿ ತನಕ ಈ ಪಾಠ ಎಲ್ಲಿ ಮಕ್ಕಳೇ? ಈ ಪಾಠದ ಒಂದು ಗೃಹ ಕಾರ್ಯವನ್ನು ನೀವು ಮಾಡ್ಕೊಂಡು ಬರಬೇಕಾದ್ರೆ, ಈ ಪಾಠದ ಗೃಹ ಕಾರ್ಯ ಅಂತಂದರೆ ಈ ಒಂದು ಶಬರಿ ಪಾಠದ ಒಂದು ಕವಿಗಳಾಗಿರ್ತಕ್ಕಂಥ ಪೂತಿ ನರಸಿಂಹಾಚಾರ್ ಅವರ ಒಂದು ಕವಿಕಾವ್ಯ ಪರಿಚಯವನ್ನು ಬರ್ಕೊಂಡು ಬರ್ರಿ. ಆ ನಂತರದಲ್ಲಿ ಮುಂದುವರಿದ ಒಂದು ಪ್ರಶ್ನೆಯನ್ನು ಬರ್ಕೊಂಡು ಬನ್ನಿ ಮಕ್ಕಳೇ. ಯಾವುದಪ್ಪ ಅಂತಂದ್ರೆ, ರಾಮನು 3-4 ವಾಕ್ಯದಲ್ಲಿ ರಾಮನು ಗಿರಿವನವನ್ನು ಏನೆಂದು ಪ್ರಾರ್ಥಿಸಿದನು, ಆ ಪ್ರಶ್ನೆಗೆ ಉತ್ತರವನ್ನ ಬರ್ಕೊಂಡು ಬನ್ನಿ ಮಕ್ಕಳೇ. ಇಲ್ಲಿಗೆ ಈ ಪಾಠ ಇರಲಿ. ಮುಂದಿನ ತರಗತಿಯಲ್ಲಿ ಮಾಡೋಣ. ಧನ್ಯವಾದಗಳು.